ರೇಷನ್ ಅಂಗಡಿಯ ಮುಂದೆ ನಿಂತುಕೊಂಡು ನನಗೆ ಅಕ್ಕಿ ಸಿಗಲಿಲ್ಲ ಅಂತ ಹೇಳಿ ನ್ಯಾಯ ಕೇಳುತ್ತಿರೋದಲ್ಲ, ಬದಲಾಗಿ ಬೇಕೇ ಬೇಕು, ನ್ಯಾಯ ಬೇಕು, ಮದುವೆ ಆಗೋದಕ್ಕೆ ಹುಡುಗಿ ಬೇಕು, ಕೈಗೆ ಸಿಗುತ್ತಿಲ್ಲ ಹೆಣ್ಣು, ಹೆಣ್ಣಿಗಾಗಿ ಅಲೆದು ಅರೆಜೀವವಾದ ಗಂಡು, ನಾನು ಡಾಕ್ಟ್ರು ಅಂದ್ರೂ ಹುಡುಗಿಯರನ್ನ ಕೊಡ್ತಾ ಇಲ್ಲ, ನಾನು ಎಂಜಿನಿಯರ್ ಅಂದ್ರೂ ಹೆಣ್ಣು ಸಿಗ್ತಿಲ್ಲ. ಕನ್ಯತ್ವವನ್ನ ಕಾಪಾಡಿಕೊಂಡು ಬಂದ ಕನ್ಯಾ ಸ್ತ್ರೀಯೊಬ್ಬರು ನನಗೆ ಹುಡುಗ ಬೇಕು ಅಂತ ಕೇಳ್ತಿರೋದಲ್ಲ, ಬದಲಾಗಿ ಮೀಸೆ ಹೊತ್ತ ಗಂಡು ಮತ್ತು ತನ್ನ ಎರಡೂ ಕಾಲುಗಳಲ್ಲಿ ಸ್ವಂತವಾಗಿ ನಿಲ್ಲೋ ಶಕ್ತಿ ಇರೋ ಡಾಕ್ಟ್ರೋ, ಇಂಜಿನಿಯರೋ, ಮತ್ತಿನ್ನೊಂದೋ ಏನೋ ಕಲ್ತು ನಾನು ಡಾಕ್ಟ್ರು ಅಂದ್ರೂ ಹುಡುಗಿ ಕೊಡ್ತಿಲ್ವಂತೆ. ಇದೇನಯ್ಯ ನಮ್ಮ ಪಾಡು, ಅರೆ ಖುದಾ ಕ್ಯಾ ಹೋಗಯ. ಹೆಣ್ಣಿಗೆ ಭಾರಿ ಡಿಮ್ಯಾಂಡು, ಸಿಕ್ತಿಲ್ಲ ಹೆಣ್ಣು. ಏನ್ ಡಿಮ್ಯಾಂಡ್ ಗುರು ಹೆಣ್ಣು ಮಕ್ಕಳಿಗೆ? ಏನ್ ಶಿವ ನಿನ್ ಲೀಲೆ ಎನ್ನುತ್ತಿರುವ ಗಂಡು? ಪಾಪ ಗಂಡಸರು ಪರಿಸ್ಥಿತಿ ನೋಡ್ರಿ. ಹಲೋ ಹೆಣ್ಣೆ, ತೋರಬಾರದೆ ನಮ್ಮ ಮೇಲೆ ಕರುಣೆ. ಸಂತ್ರಸ್ತ ಹುಡುಗ ಅತಂತ್ರ ಸ್ಥಿತಿಗೆ ಹೆಣ್ಣೆ ಮದ್ದು. ಬೇಕೇ ಬೇಕು, ನ್ಯಾಯ ಬೇಕು, ಮದುವೆ ಆಗೋದಕ್ಕೆ ಹುಡುಗಿ ಬೇಕಿದೆ ಏನ್ ಕರ್ಮನಯ್ಯ. ಕೈಗೆ ಸಿಕ್ತಿಲ್ಲ ಹೆಣ್ಣು. ಆ ಹೆಣ್ಣಿರೋದಕ್ಕೂ ಗಂಡೇ ಕಾರಣ ಅನ್ನೋ ಸತ್ಯ ಹೆಣ್ಣಿಗೆ ಗೊತ್ತಾದ ಮೇಲಾದ್ರೂ ಹೆಣ್ಣು ಕೊಡ್ತಾರೋ ನೋಡೋಣ. ನಾನು ಡಾಕ್ಟರ್ ಕಲ್ತಿದ್ದೀನಿ ಕಣ್ರಯ್ಯ, ನನಗೆ ಹೆಣ್ಣು ಕೊಡಿ ಅಂದ್ರೂ ಇಲ್ವಂತೆ ರಾಜ್ಯದಲ್ಲಿ. ಗಂಡಸರು ಪಾಡ್ ನೋಡಿ. ಹೆಣ್ಣಿಗಾಗಿ ಕಷ್ಟಪಡ್ತಾನೆ ಮನುಷ್ಯ, ಹೆಣ್ಣಿಗಾಗಿ ಕಷ್ಟಪಡ್ತಾನೆ ಗಂಡು. ನೋಡಿ, ಒಂದು ಹೆಣ್ಣು ಮಗಳಿಗೆ ಆಕೆ ಹುಟ್ಟಿದಾಗಿನಿಂದ ವಯಸ್ಸು ಬರೋವರೆಗೂ ಕೂಡ ತಂದೆ ಜೊತೆಲಿ ಇರ್ತಾರೆ. ಮದುವೆ ಆದ ನಂತರ ಆಕೆ ಜೀವನ ಪೂರ್ತಿ ಗಂಡನ ಜೊತೆ ಇರ್ತಾಳೆ. ಆಕೆಗೆ ಪ್ರತಿ ಹಂತದಲ್ಲೂ ಕೂಡ ಗಂಡೇ ಆಸರೆ. ಆದರೆ ಅಂತಹ ಗಂಡಿಗೆ ಹೆಣ್ಣು ಸಿಗ್ತಿಲ್ಲ. ಮದುವೆ ಆಗೋ ವಯಸ್ಸು ಮೀರ್ತಿದೆ. ಗಂಡಸಿಗೆ ಒಂದು ತರಹದ ಗೊಂದಲ. ಈಗ ಹೆಣ್ಣು ಸಿಗ್ತಿಲ್ವಲ್ಲ ಯಾಕೆ? ಸನ್ಯಾಸಿ ಆಗೋಣ ಅಂದರೆ ಊರವರು ಜನ ಮಾತನಾಡ್ತಾರೆ, ಆಮೇಲೆ ನಗ್ತಾರೆ, ಅದು ನಾಚಿಕೆ. ಹುಡುಗಿ ಕೊಡ್ತಿಲ್ಲ ಅಲ್ರಿ. ಜಮೀನಿದೆ, ಪದವಿ ಇದೆ, ಬೈಕ್ ಇದೆ, ಕಾರ್ ಇದೆ, ಹುಡುಗಿ ಇಲ್ಲ. ಹುಡುಗಿಯರ ಕೊರತೆಗಳಾಗ್ತಾ ಇದೆ ರಾಜ್ಯದಲ್ಲಿ. ಗಂಡು ಮಕ್ಕಳಿಗೆ ಹುಡುಗರು ಸಿಗ್ತೇವೆ, ಹುಡುಗಿರು ಸಿಗ್ತಿಲ್ವಂತೆ. ಒಂದು ಕಾಲ ಇತ್ತು ಹೆಣ್ಣು ಮಕ್ಕಳಿಗೆ ಹುಡುಗರೇ ಸಿಗ್ತಿಲ್ಲ. ಅವನು ಹುಡುಗಿ ಯಾಕೋ ಸಣ್ಣಕ್ಕಿದ್ದಾಳೆ ಅಂತ ಹೇಳಿದ್ನಂತೆ. ಹುಡುಗಿ ಯಾಕೆ ವಿಪರೀತ ದಪ್ಪಕ್ಕವಳೆ, ಕುತ್ತಿಗೆ ಕೆಳಗೆ ಫುಲ್ ಬೊಜ್ಜಿದೆ, ಹಾಗಾಗಿ ರಿಜೆಕ್ಟ್ ಮಾಡ್ದ. ಹೀಗೆಲ್ಲ ಇತ್ತು ಒಂದು ಕಾಲದಲ್ಲಿ. ಈಗ ಹುಡುಗಿ ಹೆಂಗೆ ಬೇಕಾದರೂ ಇರಲಿ, ಒಂದು ಮದುವೆ ಒಂದು ಆಗಿಬಿಡಬೇಕು ಅನ್ನೋ ಪರಿಸ್ಥಿತಿಗೆ ಹುಡುಗರು ಬಂದಿದ್ದಾರೆ. ಹುಡುಗಿಗೆ ಉದ್ದದ ಜಡೆ ಇದೆಯೋ ಅಂತಲೂ ನೋಡ್ತಿಲ್ಲ. ಕುತ್ತಿಗೆವರೆಗೆ ಜಡೆ ಇದ್ರೂ ಸಾಕು, ಬಾಫ್ ಕಟ್ಟಿದ್ರೂ ಸಾಕು. ಈಗ ಹುಡುಗನಿಗೆ ನಡೆಯುತ್ತೆ. ಇನ್ನು ಹೈಬ್ರೋ ಹಿಂಗೆ ಇರಬೇಕು, ಇದೇ ಶೇಪಲ್ಲಿ ಇರಬೇಕು ಅನ್ನೋ ನಿಬಂಧನೆಗಳು ಈಗ ಹುಡುಗರಿಗಿಲ್ಲ. ಹೈಬ್ರೋ ಹಿಂಗೆ ನಕ್ಷತ್ರದಂತೆ ಹಿಂಗೆ ಚೂಪಾಗಿರಬೇಕು ಅನ್ನೋ ಡಿಮ್ಯಾಂಡು ಹುಡುಗರಿಗಿಲ್ಲ. ಸ್ವಲ್ಪ ಲಕ್ಷಣವಾಗಿದ್ರೆ ಸಾಕು. ಹುಡುಗರ ಪರಿಸ್ಥಿತಿ ಇದೇನಯ್ಯ ನಮ್ಮ ಪಾಡು, ಅರೆ ಖುದಾ ಕ್ಯಾ ಹೋಗಯ್ಯ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಹೆಣ್ಣಿಗೆ ಭಾರಿ ಡಿಮ್ಯಾಂಡು, ಸಿಗ್ತಿಲ್ಲ ಹೆಣ್ಣು. ಏನ್ ಶಿವ ನಿನ್ನ ಲೀಲೆ ಅಂತ ಇರುವಂತಹ ಗಂಡು. ಹಲೋ ಹೆಣ್ಣೆ, ತೋರಬಾರದೆ ನಮ್ಮ ಮೇಲೆ ಕರುಣೆ. ಸಂತ್ರಸ್ತ ಹುಡುಗರ ಅತಂತ್ರ ಸ್ಥಿತಿಗೆ ಹೆಣ್ಣೆ ಮದ್ದು. ಹೆಣ್ಣು ಒಂಥರದ ಅಲಂಕಾರ. ಮನೆಗೆ ಕಣ್ಣೇ ಹೆಣ್ಣು, ಸಂಸಾರದ ಕಣ್ಣು ಹೆಣ್ಣು. ಹೀಗೆ ಸ್ವಲ್ಪ ವ್ಯಾಖ್ಯಾನಗಳು ಇರ್ತವೆ ಹೆಣ್ಣಿನ ಮೇಲೆ. ಹಾಗಾಗಿ ಮದುವೆಯಾಗದ ಗಂಡು ಮಕ್ಕಳೇ ವರಿ ಮಾಡ್ಕೋಬೇಡಿ. ನಮ್ಮ ಹೆಣ್ಣು ಮಕ್ಕಳು ಇವತ್ತು ಸ್ವಲ್ಪ, ನಾಳೆ ಇನ್ನೊಂದು ಸ್ವಲ್ಪ, ಅಂದರೆ ಇವತ್ತಲ್ಲ ನಾಳೆ ಕರುಣೆ ತೋರಿ ಯಾರು ಅನ್ನೋ ಭರವಸೆಯೊಂದಿಗೆ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.